ನಿನ್ನ ಜೀವನವನ್ನು ಪ್ರತ್ಯೇಕ ರೂಪದಲ್ಲಿ ತಿದ್ದಿ ರೂಪಿಸುವ ಜವಾಬ್ದಾರಿ ನನ್ನ ಮೇಲಿದೆ. ನಿನ್ನ ಜೀವನದ ಉತ್ತರದಾಯಿತ್ವ ನನ್ನದೇ ಆಗಿದೆ. ಆದ್ದರಿಂದಲೇ ಕೇವಲ ದೇವತೆಗಳ ಸಾಧನೆ ಮಾಡುವುದಕ್ಕೆ ಮಾತ್ರವೇ ನಾನು ನಿನ್ನನ್ನು ಪ್ರೇರೇಪಿಸುತ್ತಿಲ್ಲ. ನಿನ್ನ ಜೀವನದಲ್ಲಿ ವೃದ್ಧಾಪ್ಯ ಬರಬಾರದೆಂಬುದೂ ಕೂಡ ನನ್ನ ಆಶಯವಾಗಿದೆ. ನಿನ್ನ ಜೀವನದಲ್ಲಿ ಆನಂದ, ಹರ್ಷೋಲ್ಲಾಸ, ಲವಲವಿಕೆಗಳು ತುಂಬಿರಲಿ ಎಂಬುದು ಕೂಡ ನನ್ನ ಪ್ರಬಲ ಇಚ್ಛೆಯಾಗಿದೆ. ಇದಲ್ಲದೆ ನಾನು ನಿನ್ನ ಜೀವನದ ಪ್ರತ್ಯೇಕ ಕ್ಷಣವೂ ಸಹ ಸಾರ್ಥಕವಾಗಲಿ, ಜೀವಂತ ಮತ್ತು ಜಾಗೃತವಾಗಿರಲಿ, ವಿಚಾರಪೂರ್ಣವಾಗಿರಲಿ ಎಂದೂ ಸಹ ಬಯಸುತ್ತೇನೆ. ಮತ್ತು ಈ ಜಾಗೃತಿ, ಈ ಜೀವನದ ಚಿಂತನೆ, ಈ ಪೂರ್ಣತೆಗಳು ದೇವತೆಗಳ ಸಾಧನೆಗಳೊಂದಿಗೆ ಅವಶ್ಯಕವಾಗಿ ಅಪ್ಸರೆಯ ಸಾಧನೆಯನ್ನು ಮಾಡುವುದರಿಂದ ಮಾತ್ರವೇ ಪ್ರಾಪ್ತಿ ಮಾಡಿಕೊಳ್ಳಬಹುದಾಗಿದೆ. ಅಪ್ಸರಾ ಸಾಧನೆಯ ಮಾಧ್ಯಮದಿಂದ ಮಾತ್ರವೇ ನಾವು ನಮ್ಮ ವೃದ್ಧಾವಸ್ಥೆಯನ್ನು ಯೌವನಾವಸ್ಥೆಗೆ ಪರಿವರ್ತನೆಗೊಳಿಸಲು ಸಾಧ್ಯವಾಗುತ್ತದೆ. ಚ್ಯವನ ಮಹರ್ಷಿ ವೃದ್ಧಾಪ್ಯಕ್ಕೆ ತಲುಪಿದಾಗ, ಬಹಳ ವೃದ್ಧಾಪ್ಯದಿಂದ ಅವನ ಶರೀರ ಜರ್ಜರಿತವಾದಾಗ, ಇನ್ನೂ ಯಾವುದೇ ಸಂತಾನ ಪ್ರಾಪ್ತಿಯಿಲ್ಲದೆ ಹೋದಾಗ, ಅವನ ಶರೀರದ ಪ್ರತಿಯೊಂದು ರೋಮವೂ ಸಂಪೂರ್ಣವಾಗಿ ಶ್ವೇತವರ್ಣಕ್ಕೆ ತಿರುಗಿದಾಗ, ಸೃಷ್ಟಿಕರ್ತ ಬ್ರಹ್ಮನೇ ಸ್ವಯಂ ಚ್ಯವನ ಮಹರ್ಷಿಗೆ ಹೇಳಿದ, ನೀನು ಖಂಡಿತವಾಗಿಯೂ ಅಪ್ಸರಾ ಸಾಧನೆಯನ್ನು ಮಾಡಲೇಬೇಕು. ಏಕೆಂದರೆ ಈ ವೃದ್ಧಾವಸ್ಥೆಯನ್ನು ಯೌವನಾವಸ್ಥೆಗೆ ಪರಿವರ್ತಿಸುವಲ್ಲಿ ಬೇರಾವುದೇ ದೇವತೆಯೂ ಸಹಾಯಕವಾಗುವುದು ಸಾಧ್ಯವೇ ಇಲ್ಲ. ಚ್ಯವನ ಋಷಿ ಸ್ವರ್ಣದೇಹ ಅಪ್ಸರಾ ಸಾಧನೆಯನ್ನು ಮಾಡಿದರು. ಸಾಧನೆಯ ಬಳಿಕ ಪೂರ್ಣ ಯೌವನಾವಸ್ಥೆಯನ್ನು ಪಡೆದರು. ನಂತರ ನಿಮಗೆಲ್ಲ ತಿಳಿದಿರುವಂತಹ ಚ್ಯವನ್ಪ್ರಾಶ್ ತಯಾರಿಸಿದರು. ಇನ್ನೂ ಮುಂದುವರಿಯುತ್ತಾ ಭಾರತೀಯ ಆಯುರ್ವೇದ ಪದ್ಧತಿಯ ಹಲವಾರು ಉತ್ಕೃಷ್ಟ ಗ್ರಂಥಗಳನ್ನು ರಚಿಸಿದರು. ಇದು ನಿನ್ನ ಮತ್ತು ನನ್ನ ನಡುವಿನ ಒಂದು ಅಗ್ರಿಮೆಂಟ್ ಆಗಿದೆ. ನಿನ್ನ ಮತ್ತು ನನ್ನ ನಡುವೆ ಒಂದು ಸಂಬಂಧವಿದೆ ಮತ್ತು ಆ ಸಂಬಂಧ ಭಾವನೆಗಳದಾಗಿದೆ, ಹೃದಯಪೂರ್ವಕವಾದದ್ದಾಗಿದೆ, ಚಿಂತನಾಯುಕ್ತವಾಗಿದೆ, ವಿಚಾರಪೂರ್ಣವಾಗಿದೆ. ಏಕೆಂದರೆ ನೀನು ನನ್ನ ಶಿಷ್ಯನಾಗಿದ್ದೀಯಾ, ನಾನು ನಿನ್ನ ಗುರುವಾಗಿದ್ದೇನೆ. ಆದ್ದರಿಂದ ನಿನ್ನ ಜೀವನದ ಪ್ರತ್ಯೇಕ ಕ್ಷಣವನ್ನೂ ನಾನು ಜೀವಂತಿಕೆಯಿಂದಿರುವಂತೆ ನೋಡಿಕೊಳ್ಳುತ್ತೇನೆ. ಪ್ರತ್ಯೇಕ ಕ್ಷಣವೂ ನಿನಗೆ ಆನಂದ ಮತ್ತು ತೃಪ್ತಿಯನ್ನು ಕೊಡಲಿಚ್ಛಿಸುತ್ತೇನೆ, ಪೂರ್ಣತೆಯನ್ನು ಕೊಡಲಿಚ್ಛಿಸುತ್ತೇನೆ. ಮತ್ತು ಈ ಪೂರ್ಣತೆ, ಈ ತೃಪ್ತಿ ಇದಾವುದೂ ಕೇವಲ ದೇವತೆಗಳ ಸಾಧನೆಯಿಂದಲೇ ಸಿಗುವುದಿಲ್ಲ. ಲಕ್ಷ್ಮಿಯಿಂದ ಪ್ರತಿಯೊಂದು ಕಾರ್ಯವೂ ಸಂಭವವಾಗುವುದಿಲ್ಲ. ನಾನು ಈಗಷ್ಟೇ ನಿನಗೆ ಉದಾಹರಣೆ ಕೊಟ್ಟಿದ್ದೇನೆ. ಲಕ್ಷ್ಮಿಯಿಂದ ಆನಂದದ ಅನುಭೂತಿಯಾಗುವುದು ಸಾಧ್ಯವಿಲ್ಲ. ನಿನ್ನ ಬಳಿ ಲಕ್ಷ್ಮಿ ಇದ್ದ ಮಾತ್ರದಿಂದಲೇ ನಿನಗೆ ನಿದ್ರೆ ಬರಲಾರದು. ನಿದ್ರೆ ಬಂದೇ ಬರುತ್ತದೆಂಬ ಅವಶ್ಯಕತೆ, ಅನಿವಾರ್ಯತೆ ಏನೂ ಇಲ್ಲ. ನಿನಗೆ ಹಸಿವಾಗದೆಯೂ ಇರಬಹುದು. ಲಕ್ಷ್ಮಿಯಿಂದ ಒಳ್ಳೆಯ ವಸ್ತ್ರಗಳನ್ನು ಖರೀದಿಸಬಹುದು, ಒಳ್ಳೆಯ ಮನೆಯೊಂದನ್ನು ವಾಸಕ್ಕಾಗಿ ಕೊಳ್ಳಬಹುದು. ಆದರೆ ಜೀವನದ ಆನಂದ ಪ್ರಾಪ್ತವಾಗುವುದಿಲ್ಲ. ಜೀವನದ ಆನಂದವೇನೆಂದರೆ, ಯಾರ ಬಳಿ ಕುಳಿತುಕೊಂಡು 2 ನಿಮಿಷ ಮಾತನಾಡುವುದರಿಂದ ಆನಂದದ ಅನುಭೂತಿಯಾಗುತ್ತದೆಯೋ ಅಲ್ಲಿ ಆನಂದದ ಅನುಭೂತಿ ಆಗಿಯೇ ಆಗುತ್ತದೆ. ಕೆಲವರಿಗೆ ಆನಂದ ರೇಡಿಯೋ ಆಲಿಸುವುದರಿಂದ ಬರುತ್ತದೆ, ಕೆಲವರಿಗೆ ಟೆಲಿವಿಷನ್ ನೋಡುವುದರಿಂದ ಆಗುತ್ತದೆ, ಕೆಲವರಿಗೆ ಹಿಮಾಲಯದಲ್ಲಿ ಸುತ್ತಾಡುವುದರಿಂದ ಆನಂದವಾಗುತ್ತದೆ, ಇನ್ನು ಕೆಲವರಿಗೆ ಕಾವ್ಯ ಗ್ರಂಥಗಳನ್ನು ಓದುವುದರಿಂದ ಆನಂದದ ಅನುಭೂತಿಯಾಗುತ್ತದೆ. ಇವೆಲ್ಲ ಬೇರೆ ಬೇರೆ ರೀತಿಯ ಆನಂದದ ಅನುಭೂತಿಗಳು. ಆದರೆ ಜೀವನದ ಹೃದಯ ಪಕ್ಷ ತೆರೆಯುವುದು ಅವಶ್ಯಕವಾಗಿದೆ ಮತ್ತು ಹೃದಯ ಪಕ್ಷ ತೆರೆಯಲು ಸಾಧ್ಯವಾಗದಿದ್ದರೆ ನಿನ್ನ ಜೀವನ ಒಂದು ಶವದಂತೆ. ಆ ಶವವನ್ನು ನೀನೇ ಸ್ವತಃ ನಿನ್ನ ಹೆಗಲ ಮೇಲೆಯೇ ಹೊತ್ತುಕೊಂಡು ಸ್ಮಶಾನದ ದಿಕ್ಕಿನಲ್ಲಿ ಪ್ರತಿಯೊಂದು ನಿಮಿಷವೂ ಹೊರಟಿದ್ದೀಯಾ. ಪ್ರತಿಯೊಂದು ಕ್ಷಣ ನಿನ್ನ ಒಂದೊಂದು ಹೆಜ್ಜೆಯೂ ಮೃತ್ಯುವಿನೆಡೆಗೆ ನಿನ್ನನ್ನು ನಡೆಸುತ್ತಿದೆ. ನಿನ್ನ ಪ್ರತಿಯೊಂದು ಹೆಜ್ಜೆ, ಈಗ 2000 ಹೆಜ್ಜೆಗಳು ಉಳಿದಿವೆ ಎಂದರೆ ಒಂದು ಕ್ಷಣ ನಂತರ
1999 ಹೆಜ್ಜೆಗಳು ಬಾಕಿ ಉಳಿದಿವೆ. ನಂತರ 1998 ಹೆಜ್ಜೆಗಳು ಉಳಿಯುತ್ತವೆ. ಏಕೆಂದರೆ ನಿನ್ನಲ್ಲಿ ಚೇತನತೆಯೇ ಇಲ್ಲವಾಗಿದೆ. ನಿನ್ನ ಹೃದಯ ಪಕ್ಷವಂತೂ ಜಾಗೃತವಾಗಿ ಇಲ್ಲವೇ ಇಲ್ಲ. ಮತ್ತು ನಿನ್ನ ಹೃದಯ ಪಕ್ಷ ಜಾಗೃತವಾಗಿಲ್ಲದಿದ್ದರೆ ನೀನೆಂದಿಗೂ ನಿನ್ನ ಗುರುವನ್ನು ಹೃದಯದಲ್ಲಿ ಸ್ಥಾಪಿಸಿಕೊಳ್ಳಲಾಗುವುದಿಲ್ಲ. ನಿನ್ನ ಹೃದಯದ ದ್ವಾರ ತೆರೆದೇ ಇಲ್ಲವೆಂದ ಮೇಲೆ ಗುರು ನಿನ್ನೊಳಗೆ ಬರುವುದಾದರೂ ಹೇಗೆ? ಹೃದಯದ ದ್ವಾರವೇ ಮುಚ್ಚಿರುವಾಗ ಗುರು ಹೃದಯವನ್ನು ಪ್ರವೇಶಿಸಲು ಹೇಗೆ ತಾನೇ ಸಾಧ್ಯ? ಇನ್ನು ನಿನ್ನ ಜೀವನದಲ್ಲಿ ಚೇತನತೆ ಬರಲು ಸಾಧ್ಯವೇ ಇಲ್ಲ. ಮತ್ತೆ ನಿನಗೆ ಜೀವನದಲ್ಲಿ ಜ್ಞಾನ ಬರುವುದೂ ಸಾಧ್ಯವೇ ಇಲ್ಲ. ನಿನ್ನ ಜೀವನದಲ್ಲಿ ಪೂರ್ಣತೆ ಬರುವುದು ಸಾಧ್ಯವೇ ಇಲ್ಲ. ಏಕೆಂದರೆ ಅಪೂರ್ಣತೆ ನಿನ್ನಲ್ಲಿದೆ, ಗುರುವಿನಲ್ಲಿ ನ್ಯೂನತೆ ಇಲ್ಲ. ಗುರುವಂತೂ ನಿನ್ನ ಹೃದಯದಲ್ಲಿ ಸ್ಥಾಪಿತನಾಗಲು ಸಿದ್ಧನಿದ್ದಾನೆ. ಆದರೆ ನೀನು ನಿನ್ನ ಹೃದಯ ಪಕ್ಷವನ್ನು ಜಾಗೃತ ಮಾಡಿಕೋ, ಚೇತನತೆಯನ್ನು ತುಂಬಿಕೋ. ಮತ್ತು ಯಾವಾಗ ನಿನ್ನ ಹೃದಯ ಪಕ್ಷ ಪೂರ್ಣವಾಗಿ ತೆರೆಯುತ್ತದೆಯೋ ಆಗ ಮಾತ್ರವೇ ನೀನು ದೇವತೆಗಳ ದರ್ಶನ ಮಾಡಲು ಸಾಧ್ಯವಾಗುತ್ತದೆ. ನಿನ್ನ ಹೃದಯ ಪಕ್ಷ ತೆರೆದರೆ ಮಾತ್ರವೇ ನೀನು ಆ ಗುರುವನ್ನು ಸರಿಯಾದ ರೀತಿಯಲ್ಲಿ ಗುರುತಿಸಬಲ್ಲೆ. ನಿನ್ನ ಹೃದಯ ಪಕ್ಷ ತೆರೆದಿದ್ದರೆ ಮಾತ್ರವೇ ನಿನ್ನ ಕಣ್ಣಿನಲ್ಲಿ ಕಂಬನಿ ಮೂಡುತ್ತದೆ, ನಿನ್ನ ಕಂಠ ಗದ್ಗದಿತವಾಗುತ್ತದೆ. ಆಗ ಮಾತ್ರವೇ ನೀನು ಗುರುವಿನ ಚರಣದಲ್ಲಿ ಶಿರಬಾಗಿಸುತ್ತಾ ಸಮರ್ಪಿತನಾಗಲು ಸಾಧ್ಯವಾಗುತ್ತದೆ. ಆಗ ನಿನ್ನಲ್ಲಿ ಒಂದು ಆತ್ಮ ಸಮರ್ಪಣೆಯ ಭಾವ ಮೂಡಲು ಸಾಧ್ಯವಾಗುತ್ತದೆ. ಆಗ ನಿನಗೆ ಅನುಭವಕ್ಕೆ ಬರುತ್ತದೆ ಗುರುವೆಂದರೇನು, ಶಿಷ್ಯ ಎಂದರೆ ಏನು ಎಂದು. ಮತ್ತು ಈ ಹೃದಯ ಪಕ್ಷವನ್ನು ಜಾಗೃತ ಮಾಡುವುದು ಕೇವಲ ಮಾತ್ರ ಅಪ್ಸರಾ ಸಾಧನೆಯಿಂದಲೇ ಸಾಧ್ಯವಾಗುತ್ತದೆ, ಸಂಭವವಾಗುತ್ತದೆ. ದೇವತೆಗಳ ಮಾಧ್ಯಮದಿಂದ ಇದು ಸಂಭವವಾಗುವುದಿಲ್ಲ. ಮತ್ತು ಯಾವುದೇ ದೇವತೆಯ ಸ್ತುತಿ, ಪೂಜನೆ ಮತ್ತು ಅರ್ಚನೆಯ ಮಾಧ್ಯಮದಿಂದಲೂ ಇದು ಸಂಭವಿಸುವುದಿಲ್ಲ. ನೀವು ಆನಂದ ಲಹರಿಯನ್ನು ಓದಿರುವಿರಾದರೆ ಅದರಲ್ಲಿ ಶಂಕರಾಚಾರ್ಯರು ಆ ಆನಂದ ಲಹರಿಯ ವರ್ಣನೆಯನ್ನು ನೀವು ಜೀವನದಲ್ಲಿ ಒಮ್ಮೆಯಾದರೂ ಓದಿದ್ದೇ ಆದರೆ ಅದು ಸಂಸ್ಕೃತದ ಒಂದು ಅದ್ವಿತೀಯ ಗ್ರಂಥವಾಗಿದೆ. ಅದರಲ್ಲಿ ಭಗವತಿ ಪಾರ್ವತಿಯ ವರ್ಣನೆ ಮಾಡಲಾಗಿದೆ. ಅವಳ ಸ್ವರೂಪ ಮತ್ತು ಸೌಂದರ್ಯದ ವರ್ಣನೆ ಮಾಡಲಾಗಿದೆ. ಪಾರ್ವತಿಯ ತುಟಿಯ, ಮೂಗಿನ, ಕಿವಿಯ ಮತ್ತು ಅವಳ ಶರೀರದ ಪ್ರತ್ಯೇಕ ಅಂಗಗಳ ಪ್ರತಿಯೊಂದು ಅಂಗಗಳ ವರ್ಣನೆಯನ್ನೂ ಸಹ ಮಾಡಲಾಗಿದೆ. ಮತ್ತು ಈ ಎಲ್ಲಾ ವರ್ಣನೆಯನ್ನೂ ಶಂಕರಾಚಾರ್ಯರಂತಹ ಸನ್ಯಾಸಿಯೇ ಸ್ವತಃ ಮಾಡಿದ್ದಾರೆ. ಇದರ ಅರ್ಥವೇನು? ಶಂಕರಾಚಾರ್ಯರು ಘೋರವಾದ ಅಶ್ಲೀಲ ವ್ಯಕ್ತಿಯೆಂದೇ? ಇಷ್ಟೊಂದು ಸುಕೋಮಲ ಮತ್ತು ಸುಂದರತೆಯ ವರ್ಣನೆ ಪಾರ್ವತಿಯ ಬಗ್ಗೆ ಮಾಡಿದ್ದಾರೆಂದರೆ, ಅದೂ ತಮ್ಮ ತಾಯಿ ಜಗನ್ಮಾತೆ ಪಾರ್ವತಿಯ ಬಗ್ಗೆ ಮಾಡಿದ್ದಾರೆಂದರೆ ನಿಜವಾಗಿಯೂ ಅವರು ಅತ್ಯಂತ ನಿಕೃಷ್ಟ ವ್ಯಕ್ತಿ ಆಗಿರಲೇಬೇಕು, ಅಲ್ಲವೇ? ನಾನು ನಿಕೃಷ್ಟ ವ್ಯಕ್ತಿ ಎಂದು ಶಂಕರಾಚಾರ್ಯರನ್ನು ಕರೆದಿದ್ದೇ ಆದರೆ ಈ ತಪ್ಪು, ದೋಷ ನನ್ನ ಹೃದಯದ್ದಾಗಿರುತ್ತದೆಯೇ ಹೊರತು ಖಂಡಿತವಾಗಿ ಶಂಕರಾಚಾರ್ಯರದ್ದಾಗಲಿ ಮಾತೆ ಪಾರ್ವತಿಯದ್ದಾಗಲಿ ಆಗಿರುವುದಿಲ್ಲ. ಒಬ್ಬ ನಾರಿಯನ್ನು, ಸುಂದರವಾದ ಪುಷ್ಪವೊಂದನ್ನು, ಗುಲಾಬಿ ಪುಷ್ಪವನ್ನು ಗುಲಾಬಿ ಪುಷ್ಪವೆಂದು ನೀವು ಕರೆದಿದ್ದೇ ಆದಲ್ಲಿ ಇದರಲ್ಲಿ ದೋಷವೆಲ್ಲಿಂದ ಬಂತು? ನಾನು ಗುಲಾಬಿ ಹೂವನ್ನು ಗುಲಾಬಿ ಹೂವೆಂದು ಹೇಳದಿದ್ದರೆ ಅದು ಖಂಡಿತವಾಗಿ ನನ್ನ ನ್ಯೂನತೆಯೇ ಆಗುತ್ತದೆ, ನನ್ನ ಅಲ್ಪತನ, ಅಶಕ್ತತೆಯಾಗುತ್ತದೆ ಮತ್ತು ನನ್ನ ನಿಕೃಷ್ಟತನದ ಸಂಕೇತವಾಗುತ್ತದೆ. ಗುಲಾಬಿ ಹೂವನ್ನು ಗುಲಾಬಿ ಹೂವೆಂದೇ ಕರೆಯುವುದರಲ್ಲಿ ಯಾವುದೇ ದೋಷವಿಲ್ಲ. ಸುಂದರವಾಗಿರುವುದನ್ನು ಸುಂದರವಾಗಿದೆ ಎನ್ನುವುದರಲ್ಲಿ ಯಾವುದೇ ಸಂಕೋಚವಿರಬಾರದು. ಆದರೆ ನಾವು ಏಕೆ ಸುಂದರವಾಗಿದೆ ಎಂದು ಹೇಳುವುದಿಲ್ಲವೆಂದರೆ ಜನ ನಮ್ಮ ಬಗ್ಗೆ ಏನೆಂದುಕೊಳ್ಳುವರೋ, ನಂತರ ಏನಾಗುವುದೋ ಎಂಬ ಭಯದಿಂದ.
ಈ ಭಯ, ಸಂಕೋಚ ಇವೆಲ್ಲ ಸ್ವತಃ ನಿನ್ನದೇ ಆಗಿದೆ. ಏಕೆಂದರೆ ನಿನ್ನ ಹೃದಯದ ಬಾಗಿಲು ಮುಚ್ಚಲ್ಪಟ್ಟಿದೆ. ಅದು ವಿಕಸಿತವಾಗಿಲ್ಲ, ತೆರೆದಿಲ್ಲ. ಅದರಲ್ಲಿ ಯಾವುದೇ ಮುಕ್ತತೆ ಇಲ್ಲ. ಯಾವಾಗ ನಿಮ್ಮ ಹೃದಯದಲ್ಲಿ ಮುಕ್ತತೆ ಇರುವುದಿಲ್ಲವೋ ಆಗ ನೀವು ಸೌಂದರ್ಯವನ್ನು ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ. ನೀವು ಸಮಾಜದ ಒತ್ತಡಕ್ಕೆ ಒಳಗಾಗಿದ್ದೀರಾ, ಬಂಧನದಲ್ಲಿದ್ದೀರಾ. ಮತ್ತು ನಾನು ಹೇಳುತ್ತಿದ್ದೇನೆ, ನೀವೊಂದು ಜೀವಂತ ಶವವಾಗಿದ್ದೀರಿ ಮತ್ತು ನಿಮ್ಮ ಕಳೇಬರವನ್ನು ನೀವೇ ಹೊತ್ತು ತಿರುಗಾಡುತ್ತಿದ್ದೀರಿ. ಆದ್ದರಿಂದಲೇ ನಿಮ್ಮ ಮುಖದಲ್ಲಿ ಎಂದಿಗೂ ಆನಂದದ ಲಕ್ಷಣವೇ ಇರುವುದಿಲ್ಲ, ಮುಗುಳ್ನಗೆ ಇರುವುದಿಲ್ಲ, ಪ್ರಫುಲ್ಲತೆ ಇಲ್ಲ, ಅಟ್ಟಹಾಸವಿಲ್ಲ, ಹಾಸ್ಯವೂ ಇಲ್ಲ, ವಿನೋದವಂತೂ ಇಲ್ಲವೇ ಇಲ್ಲ. ನಿಸ್ತೇಜವಾದ ನಿಮ್ಮ ಮುಖ ಆರಿ ಹೋಗುತ್ತಿರುವ ಕೆಂಡ ಕ್ಷೀಣವಾಗಿ ಉರಿಯುತ್ತಿರುವಂತೆ ನಿಮ್ಮ ಜೀವನವೂ ಸಹ ಬೆಂಕಿ ನಂದಿ ಹೋಗಿ ಕೇವಲ ಹೊಗೆ ಮಾತ್ರವಿರುವಂತೆ ಆಗಿಬಿಟ್ಟಿದೆ. ನಿಮ್ಮ ಜೀವನದಲ್ಲಿ ಕೆಲವು ದಿನದ 24 ಗಂಟೆಯಲ್ಲಿ ನೀವು ಸರಿಯಾಗಿ ಲೆಕ್ಕ ಮಾಡಿ ನೋಡಿದರೆ 5 ನಿಮಿಷವೂ ಸಹ ನಗುವುದಕ್ಕೆ ನೀವು ಮೀಸಲಾಗಿಡುವುದೇ ಇಲ್ಲ. ನಿಮಗೆ ಯಾವಾಗಲೂ ಟೆನ್ಷನ್, ಅಸಂತೃಪ್ತಿಯೇ. ಮಗ ನನ್ನ ಮಾತನ್ನು ಕೇಳುತ್ತಿಲ್ಲ, ಇನ್ನೂ ಅವನ ಮದುವೆ ಆಗಿಲ್ಲ, ಸೊಸೆ ಇನ್ನೂ ಬಂದಿಲ್ಲ, ಈ ಸುಡುಗಾಡು ಸಂಬಳ ಏಕೆ ಸಮಯಕ್ಕೆ ಎಂದಿಗೂ ಸಿಗುವುದಿಲ್ಲ? ಇವೆಲ್ಲ ನಿಮ್ಮ ಬಳಿ ಇವೆ, ಯಥೇಚ್ಛವಾಗಿವೆ ಈ ಸಂಪತ್ತು ನಿಮ್ಮಲ್ಲಿ. ಆದರೆ ನೀವೇ ಒಮ್ಮೆ ಲೆಕ್ಕ ಮಾಡಿ ನೋಡಿ, ದಿನದ 24 ಗಂಟೆಯಲ್ಲಿ ಎಷ್ಟು ನಿಮಿಷ ನೀವು ನಗುತ್ತೀರೆಂದು. 5 ನಿಮಿಷವೂ ಸಹ ನೀವು ನಗುವುದೇ ಇಲ್ಲ. ಮತ್ತು ಅಪ್ಪಿತಪ್ಪಿ ನೀವೇನಾದರೂ ನಕ್ಕಿದ್ದೇ ಆದರೆ ಅದೆಷ್ಟು ಪೆಚ್ಚು ಪೆಚ್ಚಾಗಿ ನೀವು ನಗುತ್ತೀರೆಂದರೆ ಯಾರಿಗೇ ಆದರೂ ತಕ್ಷಣ ತಿಳಿಯುತ್ತದೆ ನಿಮ್ಮ ನಗು ಸಹಜವಾದದ್ದಲ್ಲ, ಕೃತ್ರಿಮವಾದದ್ದೆಂದು. ಬನ್ನಿ ಬನ್ನಿ ಬನ್ನಿ, ಹ ಹ ಹ ಹ, ತುಂಬ ಸಂತೋಷವಾಯಿತು ನೀವು ನಮ್ಮಲ್ಲಿಗೆ ಬಂದದ್ದು. ನಿಮ್ಮನ್ನು ಭೇಟಿಯಾಗುತ್ತಿರುವುದು ತುಂಬಾನೇ ಸಂತೋಷವಾಗಿದೆ. ಹ ಹ ಹ ಹ. ಇದು ನಿಜವಾಗಿಯೂ ನಗೆಯೇ? ಏಕೆಂದರೆ ನಿನ್ನ ಹೃದಯ ಪಕ್ಷವಿನ್ನೂ ಜಾಗೃತವಾಗಲೇ ಇಲ್ಲ. ಯಾವಾಗ ಹೃದಯ ಪಕ್ಷ ಜಾಗೃತವಾಗಿಲ್ಲವೋ ಆಗ ಸಹಜವಾದ ನಗು ನಿನಗೆ ಬರಲು ಸಾಧ್ಯವೇ ಇಲ್ಲ. ಬಲವಂತವಾಗಿ ನೀನು ನಿನ್ನ ಕಣ್ಣು, ಬಾಯಿ, ಕಂಠ ಇವುಗಳನ್ನು ಹಿಗ್ಗಿಸಿ ನಗಲು ಪ್ರಯತ್ನಿಸಿದರೂ ಸಹ ಅದು ಕೇವಲ ಅರ್ಧ ಸೆಕೆಂಡ್ ನಗು ಮಾತ್ರವೇ ಆಗಿದ್ದು ಮತ್ತೆ ಪುನಃ ನಿನ್ನ ಮುಖಭಾವ ಮೊದಲು ಹೇಗಿತ್ತೋ ಅದೇ ರೀತಿ ಕೃತ್ರಿಮವಾಗಿಯೇ ಮಾರ್ಪಡುತ್ತದೆ. ಏಕೆಂದರೆ ನೀನು ಚಿಂತೆಗಳ ಬಾಧೆಯಿಂದ ತೊಳಲುತ್ತಿದ್ದೀಯಾ, ಕುಗ್ಗಿ ಹೋಗಿದ್ದೀಯಾ. ಏಕೆಂದರೆ ನಿನ್ನ ಜೀವನದ ಹೃದಯ ಪಕ್ಷ ಜಾಗೃತವಾಗಿಯೇ ಇಲ್ಲ. ಏಕೆಂದರೆ ನಿನಗೆ ನಿನ್ನ ಜೀವನದ ಬಗ್ಗೆ ಸರಿಯಾದ ತಿಳುವಳಿಕೆಯೇ ಇಲ್ಲ, ಜ್ಞಾನ, ಅರಿವುಗಳು ಇಲ್ಲವೇ ಇಲ್ಲ. ಏಕೆಂದರೆ ನೀನು ನಿನ್ನ ಹೃದಯದಲ್ಲಿ ಗುರುವನ್ನು ಸ್ಥಾಪಿಸಿಕೊಳ್ಳಲೇ ಇಲ್ಲ. ಮತ್ತು ನಾನು ನಿನಗೆ ಜೀವನದ ಮೊದಲ ಪಾಠವನ್ನು ಹೇಳಿಕೊಡುತ್ತಿದ್ದೇನೆ, ನಿನ್ನ ಹೃದಯ ಪಕ್ಷ ಜಾಗೃತವಾಗಲಿ ಎಂದು. ನಾನು ನಿನಗೆ ಮೊದಲನೆಯ ಪಾಠವನ್ನು ಹೇಳಿಕೊಡುತ್ತಿದ್ದೇನೆ, ನಿನ್ನ ಹೃದಯದಲ್ಲಿ ಗುರುವನ್ನು ಸ್ಥಾಪಿಸಿಕೋ ಎಂದು. ಮೊದಲ ಪಾಠ ಹೇಳಿಕೊಡುತ್ತಿದ್ದೇನೆ, ನಿನ್ನ ಮುಖದಲ್ಲಿ ಮುಗುಳ್ನಗೆ ಬರಲೇಬೇಕೆಂದು. ಮೊದಲ ಪಾಠ ಕಲಿಸುತ್ತಿದ್ದೇನೆ, ನೀನು ಈ ಗುರುರೂಪಿ ಗಂಗೆಯಲ್ಲಿ ಮಿಂದು ಪುನೀತನಾಗು ಎಂದು. ಏಕೆಂದರೆ ಈ ಗುರುಗಂಗೆಯಲ್ಲಿ ಮಿಂದು ನೀನು ಮೇಲೆದ್ದಾಗ ನಿನ್ನ ಕೈತುಂಬ ಮುತ್ತಿನಿಂದ ತುಂಬಿರುತ್ತದೆ. ಯಾವ ರೀತಿ ವ್ಯಕ್ತಿಯೊಬ್ಬನು ಸಮುದ್ರದಲ್ಲಿ ಮುಳುಗಿ ಅಮೂಲ್ಯವಾದ ಮುತ್ತುಗಳನ್ನು ಸಂಗ್ರಹಿಸಿಕೊಂಡು ಹೊರಬರುತ್ತಾನೆಯೋ ಅದೇ ರೀತಿ ಸಮುದ್ರದ ದಡದಲ್ಲಿ ಕುಳಿತ ವ್ಯಕ್ತಿ ಕೇವಲ ಮಾತ್ರ ಕಪ್ಪೆ ಚಿಪ್ಪುಗಳನ್ನು ಸಂಗ್ರಹಿಸಬಲ್ಲ, ದಡಕ್ಕೆ ಎಸೆಯಲ್ಪಟ್ಟ ಕ್ರಿಮಿಕೀಟಗಳನ್ನು ಸಂಗ್ರಹಿಸಬಲ್ಲ, ಮೀನುಗಳನ್ನು ಹಿಡಿಯಬಲ್ಲ. ಆದರೆ ಸಮುದ್ರದಾಳದ ಮುತ್ತುಗಳನ್ನೆಂದು ಪ್ರಾಪ್ತಿ ಮಾಡಿಕೊಳ್ಳಲಾಗುವುದೇ ಇಲ್ಲ ಅವನಿಂದ. ಮುತ್ತುಗಳನ್ನು ಪಡೆಯಲೇಬೇಕೆಂದಿದ್ದರೆ ಆಗ ಅವನು ಸಮುದ್ರದ ಮಧ್ಯದಲ್ಲಿ ಹೋಗಿ ಧುಮುಕಿ ಸಮುದ್ರದಾಳದಲ್ಲಿ ಮುಳುಗಲೇಬೇಕಾಗುತ್ತದೆ. ಮತ್ತು ಯಾರು ಈ ರೀತಿ ಧುಮುಕಿ ಸಮುದ್ರದಾಳವನ್ನು ತಲುಪುತ್ತಾರೆಯೋ ಅವರು ತಮ್ಮ ಜೀವನದಲ್ಲಿ ಸರ್ವಸ್ವವನ್ನೂ ಪಡೆದುಕೊಳ್ಳುತ್ತಾರೆ. ಆದ್ದರಿಂದಲೇ ಈ ದಿನ ಭೂಮಾನಂದಜಿಯವರು ಭಜನೆ ಮಾಡುತ್ತಾ ಭಾವಪೂರ್ಣವಾಗಿ ಹಾಡುತ್ತಾ ಮತ್ತು ಅವರು ಹೇಳುತ್ತಿದ್ದರು,
ನನ್ನ ಜೀವನ ನೌಕೆ ನಿಯಂತ್ರಣ ತಪ್ಪಿ ಓಡುತ್ತಿದೆ, ಅಡ್ಡಾದಿಡ್ಡಿ ಓಡುತ್ತಿದೆ. ಆದ್ದರಿಂದ ಗುರೂಜಿ, ನೀವು ಕೃಪೆ ಮಾಡಿ ನನ್ನ ನೌಕೆಯ ಚಾಲಕರಾಗಿ ಅದನ್ನು ಸರಿಯಾಗಿ ನಡೆಸಿ ಎಂದು. ಮತ್ತು ನಾನು ನಿನಗೆ ಸಂಪೂರ್ಣವಾಗಿ ಭರವಸೆ, ವಿಶ್ವಾಸ ನೀಡುತ್ತಿದ್ದೇನೆ. ನಿನ್ನ ಜೀವನ ನೌಕೆಯನ್ನು ಸಮರ್ಥವಾಗಿ ನಡೆಸುವ ಭಾರ ನನ್ನದೇ, ನಡೆಸುವವನು ನಾನೇ ಎಂದು ಮತ್ತು ನಾನೇ ನಡೆಸುತ್ತೇನೆಂದು. ನಿನ್ನ ಜೀವನ ನೌಕೆಯನ್ನು ಡೋಲಾಯಮಾನವಾಗಿ ತೂಗಾಡಲು ನಾನು ಬಿಡುವುದಿಲ್ಲ. ಆದರೆ ಅವಶ್ಯಕವಾಗಿರುವುದೇನೆಂದರೆ ನೀನು ಸಂಪೂರ್ಣ ಸಮ್ಮತಿ ಸೂಚಕವಾದ ಮುಗುಳ್ನಗೆಯೊಂದಿಗೆ ನಿನ್ನ ನೌಕೆಯನ್ನು ನನಗೆ ಸಮರ್ಪಿಸಿಬಿಡು. ನೀವೆಲ್ಲ ನಿಮ್ಮೆಲ್ಲ ಚಿಂತೆಗಳನ್ನು ನನಗೇ ಕೊಡಿ. ನಾನು ನಿಮ್ಮೆಲ್ಲರ ಚಿಂತೆಗಳನ್ನು ಸ್ವೀಕರಿಸಲು ಸಿದ್ಧನಾಗಿದ್ದೇನೆ. ಏಕೆಂದರೆ ಚಿಂತೆಗಳೆಂದೂ ನನಗೆ ಕಷ್ಟ ಕೊಡುವುದಿಲ್ಲ ಮತ್ತು ಚಿಂತೆಗಳೆಂದಿಗೂ ನನ್ನನ್ನು ಆವರಿಸುವುದಿಲ್ಲ. ನಾನೆಂದೂ ಆ ಎಲ್ಲ ತೊಂದರೆಯಲ್ಲಿರುವುದೇ ಇಲ್ಲ. ಯಾವುದೇ ಕ್ಷಣ, ಪ್ರತಿ ಕ್ಷಣ ನಾನೆಲ್ಲೇ ಇದ್ದರೂ, ಮನೆಯಲ್ಲಿದ್ದರೂ ಆನಂದ ಮಸ್ತಿಯಲ್ಲಿರುತ್ತೇನೆ. ಶಿಷ್ಯರ ಜೊತೆಯಲ್ಲಿರುವಾಗಲೂ ಸಹ ಸಂತೋಷವಾಗಿಯೇ ಮಸ್ತಿಯಿಂದ ಇರುತ್ತೇನೆ. ನನಗೆ ಯಾವುದೇ ಪ್ರಕಾರದ ಕಷ್ಟ, ಚಿಂತೆಗಳು, ತೊಂದರೆಗಳು ಅನಿಸುವುದೇ ಇಲ್ಲ. ಅವೆಲ್ಲ ಬಂದರೂ ಸಹ ನನ್ನ ಪಕ್ಕದಿಂದಲೇ ಬೇಗ ನಿರ್ಗಮಿಸಿಬಿಡುತ್ತವೆ. ಅವುಗಳೊಂದಿಗೆ ನಾನು ಖಚಿತವಾಗಿಯೂ ಭೇಟಿಯಾಗುತ್ತೇನೆ. ಈ ಕಷ್ಟ ಕಾರ್ಪಣ್ಯಗಳೊಂದಿಗೆ ನಾನು ಖಂಡಿತವಾಗಿ ಮಾತನಾಡುತ್ತೇನೆ. ಒಂದೆರಡು ಕ್ಷಣಗಳು ಅವುಗಳೊಡನೆ ಹಲೋ ಹಲೋ ಕೂಡ ಆಗುತ್ತದೆ. ಆದರೆ ಅವೆಲ್ಲ ಪಾಪ ತಕ್ಷಣವೇ ಹೊರಟೇ ಬಿಡುತ್ತವೆ. ನನ್ನನ್ನೆಂದಿಗೂ ಆವರಿಸಿಕೊಳ್ಳುವುದಿಲ್ಲ. ನನ್ನ ಶರೀರದಲ್ಲಿ ಎಂದಿಗೂ ಸ್ಥಾಪನೆಯಾಗುವುದಿಲ್ಲ. ಆದರೆ ನಿನ್ನ ಶರೀರದಲ್ಲಿ ಸಂಪೂರ್ಣವಾಗಿ ಪಟ್ಟಾಗಿ ಉಳಿದುಕೊಂಡೇ ಬಿಡುತ್ತವೆ. ಇದೇ ನನ್ನ ಮತ್ತು ನಿನ್ನ ನಡುವೆ ಇರುವ ಮೂಲ ಅಂತರ. ನೀನು ಅವುಗಳ ಬಂಧನದಿಂದ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ನಿನ್ನ ಮುಖದಲ್ಲಿ ಅದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಏನು ವಿಷಯ, ಏಕೆ ಚಿಂತೆ ಮಾಡುತ್ತಿದ್ದೀಯಾ ಎಂದರೆ, ಗುರೂಜಿ, ನನ್ನದು ಒಂದು ಸಮಸ್ಯೆ ಆದರೆ ನಿಮಗೆ ತಿಳಿಸಬಹುದು. ಏನಿಲ್ಲ, ಇರಲಿ, ಪರವಾಗಿಲ್ಲ ಬಿಡಿ ಗುರೂಜಿ. ಆದರೆ ಏನಾಯಿತು ಹೇಳಪ್ಪ? ಅದು ಗುರೂಜಿ, ಒಂದು, ನನ್ನ ಮಗ ಸರಿಯಾಗಿ ಓದುತ್ತಿಲ್ಲ ಮತ್ತು ನನ್ನ ಪತ್ನಿ ನನ್ನ ಮಾತೇ ಕೇಳುವುದಿಲ್ಲ. ಮತ್ತು ಈ ನಡುವೆ ನನಗೆ ಸಮಯಕ್ಕೆ ಸರಿಯಾಗಿ ಸಂಬಳವೂ ಸಿಗುತ್ತಿಲ್ಲ. ಅದಲ್ಲದೆ ನಮ್ಮ ಜಮೀನಿನ ತಕರಾರು ಬೇರೆ. ಚೆನ್ನಾಗಿ ನನ್ನಿಂದ ದುಡ್ಡು ತಿಂದು ಬಿಟ್ಟಿದ್ದಾರೆ ಅಯೋಗ್ಯರು. ನಿನ್ನ ಬಳಿಯಂತೂ ಬಹಳಷ್ಟು ಪತ್ನಿಯರಿದ್ದಾರೆ. ಪಟ್ಟು ಹಿಡಿದು ಕುಳಿತೇ ಬಿಟ್ಟಿದ್ದಾರೆ ನಿನ್ನೊಡನೆ. ಮತ್ತು ನಾನು ಹೇಗೆ ನಿನ್ನ ಬಳಿಗೆ ಈ ಸಮಸ್ಯೆಗಳೆಲ್ಲ ಬರುತ್ತವೆಯೋ ಅದೇ ರೀತಿ ನನ್ನಲ್ಲಿಯೂ ಬರುತ್ತವೆ. ಈ ತೊಂದರೆಗಳು, ಬಾಧೆಗಳು, ಸಮಸ್ಯೆಗಳು, ಅಡಚಣೆಗಳು ನನ್ನ ಬಳಿಯೂ ಬರುತ್ತವೆ. ನಾನು ಪುರುಷ, ನಾನು ಬದುಕಿದ್ದೇನೆ. ನನ್ನಲ್ಲಿ ಪುರುಷತ್ವವಿದೆಯಾದ್ದರಿಂದಲೇ ಇವೆಲ್ಲ ನನಗೆ ಬರುತ್ತಿವೆ. ಸ್ತ್ರೀಯರು ಎಂದಿಗೂ ಹುಡುಕಿಕೊಂಡು ಬರುವುದು ಪುರುಷನನ್ನೇ. ಈ ಸಮಸ್ಯೆಗಳು, ಬಾಧೆಗಳು ಇವೆಲ್ಲ ಸ್ತ್ರೀಯರೇ ನನ್ನನ್ನು ಹುಡುಕಿಕೊಂಡು ಬಂದು ನನ್ನ ಪಕ್ಕದಲ್ಲಿಯೇ ಹಾದು ಹೋಗಿಬಿಡುತ್ತವೆ. ನಾನು ಅವರನ್ನು ನೋಡುತ್ತೇನೆ, ಮಾತನಾಡಿಸುತ್ತೇನೆ. ಅವರೂ ನನ್ನನ್ನು ವಿಚಾರಿಸುತ್ತಾರೆ, ಏನು ವಿಷಯ ಎಂದು. ನಾನು ಒಬ್ಬೊಬ್ಬರಾಗಿ ಆ ಹೆಂಗಸರನ್ನು ವಿಚಾರಿಸುತ್ತೇನೆ. ಈಗ ನಿನ್ನದಾಯಿತು, ಅವಳ ಸರದಿ ಎಂದು. ಆದ್ದರಿಂದ ನೀವು ನಿಮ್ಮ ಜೀವನದಲ್ಲಿ ಚಿಂತಿಸಬೇಡಿ. ನಿಮ್ಮೆಲ್ಲರ ಚಿಂತೆಗಳ ಭಾರ ನನ್ನ ಮೇಲೆಯೇ ಇರಲಿ. ನಾನು ಅವುಗಳನ್ನು ಖಂಡಿತ ಹೊರಬಲ್ಲೆ. ನಾನೇ ಸ್ವತಃ ನಿನಗೆ ನಿನ್ನ ಜೀವನದ ದಾರಿ ತೋರಿಸುತ್ತೇನೆ. ಅವಶ್ಯಕತೆ ಇರುವುದು ಈ ಒಂದು ವಿಷಯಕ್ಕಾಗಿಯೇ. ಅದೇನೆಂದರೆ ನೀನು ನನ್ನ ಕೈಯನ್ನು ಭದ್ರವಾಗಿ ಹಿಡಿದುಕೊಳ್ಳುವುದು. ಈ ಜೀವನದ ಅಂಧಕಾರದಲ್ಲಿ
ನೀನು ನನ್ನ ಕೈಯನ್ನು ಹಿಡಿದುಕೊಳ್ಳದೇ ಹೋದರೆ ದಾರಿ ತಪ್ಪಿಬಿಡುತ್ತೀಯಾ, ಎಡವಿ ಬಿಡುತ್ತೀಯಾ, ಹಿಂದುಳಿದು ಬಿಡುತ್ತೀಯಾ, ನಂತರ ಎಲ್ಲೆಲ್ಲೋ ಅಲೆದಾಡುತ್ತೀಯಾ. ಈಗಾಗಲೇ ನೀನು ಅಲೆದಾಡುತ್ತಲೇ ಇದ್ದೀಯಾ. ನಿನ್ನ ಜೀವನದ 40 ವರ್ಷಗಳು ನೀನು ನಿರರ್ಥಕವಾಗಿ ಯಾವುದೇ ಲಕ್ಷ್ಯ ಗಮ್ಯವಿಲ್ಲದೆ ಅಲೆದಾಡುವುದರಲ್ಲಿಯೇ ಕಳೆದಿದ್ದೀಯಾ. ಈ 40 ವರ್ಷಗಳಲ್ಲಿ ನಿನಗೆ ನನ್ನ ಕೈ ಹಿಡಿದುಕೊಳ್ಳುವುದಕ್ಕೆ ಸಾಧ್ಯವಾಗಲೇ ಇಲ್ಲ. ನಾನು ನಿನ್ನನ್ನು ಖಂಡಿತವಾಗಿ ಸರಿಯಾದ ದಾರಿಯಲ್ಲಿ ಮುನ್ನಡೆಸಿ ನಿನ್ನನ್ನು ಆಚೆಯ ದಡ ತಲುಪಿಸಬಲ್ಲೆ, ಏಕೆಂದರೆ ನಾನು ಆ ದಡವನ್ನು ತಲುಪಿರುವವನೇ. ನಾನು ಜೀವನವನ್ನು ನೋಡಿದ್ದೇನೆ, ನಾನು ಜೀವನದ ಆನಂದವನ್ನು ಅನುಭವಿಸಿದ್ದೇನೆ, ಜೀವನದಲ್ಲಿ ತೃಪ್ತಿಯನ್ನು ಕಂಡಿದ್ದೇನೆ, ಜೀವನದಲ್ಲಿ ಆನಂದ ಮಸ್ತಿಯನ್ನು ಅನುಭವಿಸಿದ್ದೇನೆ. ನಾನೇ ಸ್ವತಃ ಅನುಭವಿಸಿರುವುದರಿಂದ ನಿನಗೂ ಸಹ ಅದೇ ಅನುಭವದ ಅರಿವನ್ನು, ತಿಳುವಳಿಕೆಯನ್ನು ನೀಡಬಲ್ಲೆ. ನಾನು ಪ್ರಸನ್ನ ಮುದ್ರೆಯಲ್ಲಿದ್ದರೆ ನಿನಗೂ ಸಹ ಪ್ರಸನ್ನತೆಯನ್ನು ಕೊಡಬಲ್ಲೆ. ನಾನು ಹಾಸ್ಯಮಯವಾಗಿದ್ದರೆ ನಿನ್ನಲ್ಲೂ ಸಹ ಆ ಹಾಸ್ಯಮಯ ಪ್ರವೃತ್ತಿಯನ್ನು ಜಾಗೃತಗೊಳಿಸಬಲ್ಲೆ. ಮತ್ತು ನಾನು ಜೀವನದಲ್ಲಿ ಸಂಪನ್ನತೆಯನ್ನು ಹೊಂದಿರುವುದೇ ಆದಲ್ಲಿ ನಿನಗೂ ಸಹ ಆ ಸಂಪನ್ನತೆಯನ್ನು ಪ್ರದಾನ ಮಾಡಬಲ್ಲವನಾಗಿರುತ್ತೇನೆ. ಏಕೆಂದರೆ ನನ್ನ ಬಳಿ ಇವೆಲ್ಲ ಇರುವುದರಿಂದ ನಿನಗೂ ಸಹ ನಾನು ಇವೆಲ್ಲವನ್ನೂ ಖಂಡಿತವಾಗಿಯೂ ನೀಡಬಲ್ಲೆ. ಇದಕ್ಕೆ ಅವಶ್ಯಕವಾಗಿರುವುದೇನೆಂದರೆ ನೀನು ನಿನ್ನನ್ನು ಪೂರ್ಣವಾಗಿ ನನಗೆ ಸಮರ್ಪಿಸಿಕೊಂಡು ಬಿಡುವುದು. ನೀನು ಪೂರ್ಣತೆಯಿಂದ ನನಗೆ ಸಮರ್ಪಿತನಾಗದಿದ್ದರೆ, ಸಮರ್ಪಿತನಾಗುವುದನ್ನು ನೀನೇ ತಡೆಹಿಡಿದಿದ್ದರೆ ನನಗಂತೂ ನಿನಗೆ ಏನನ್ನೂ ಕೊಡಲು ಸಾಧ್ಯವಾಗುವುದೇ ಇಲ್ಲ. ಯಾವಾಗ ನೀನು ನನ್ನನ್ನು ನಿನ್ನ ಹೃದಯದಲ್ಲಿ ಸ್ಥಾಪಿತಗೊಳಿಸಿಕೊಳ್ಳುವುದಿಲ್ಲವೋ ಆಗ ನಾನು ನಿನಗೆ ಏನನ್ನೂ ಪ್ರದಾನ ಮಾಡಲಾಗುವುದಿಲ್ಲ. ಆಗ ನನ್ನ ಪ್ರಸನ್ನತೆ, ನನ್ನ ಆಹ್ಲಾದ, ನನ್ನ ಖುಷಿ, ನನ್ನ ಲವಲವಿಕೆ, ಜೀವಂತತೆ ನಿನ್ನ ಜೀವನದಲ್ಲಂತೂ ಬರಲು ಸಾಧ್ಯವೇ ಇಲ್ಲ. ಆದ್ದರಿಂದಲೇ ನಾನು ಹೇಳುತ್ತಿದ್ದೇನೆ, ಯಾವ ದಿನದಂದು ನಿನ್ನ ಹೃದಯ ಪಕ್ಷ ಜಾಗೃತವಾಗುವುದೋ ಆ ದಿನವೇ ನೀನು ನಿನ್ನ ಜೀವನದಲ್ಲಿ ಪ್ರಥಮ ಬಾರಿ ಗುರುವಿನ ದರ್ಶನ ಮಾಡುತ್ತೀಯಾ. ಪ್ರಥಮ ಬಾರಿ ಗುರುದರ್ಶನ ಆ ಸಮಯದಲ್ಲಿ ಮಾತ್ರವೇ ಮಾಡಲು ಸಮರ್ಥನಾಗುತ್ತೀಯಾ. ಈಗಂತೂ ಗುರುವಿನ ದರ್ಶನ ಮಾಡುವುದು ನಿನ್ನಿಂದ ಸಾಧ್ಯವಾಗುತ್ತಿಲ್ಲ. ಈಗ ನೀನು ಕೇವಲ ಮಾತ್ರ ನಿನ್ನೆದುರಿನಲ್ಲಿ ಧೋತಿ ಕುರ್ತಾ ಧರಿಸಿರುವ ವ್ಯಕ್ತಿಯೊಬ್ಬನನ್ನಷ್ಟೇ ನೋಡುತ್ತಿದ್ದೀಯಾ. ಆ ವ್ಯಕ್ತಿ ಪ್ರವಚನ ಕೊಡುತ್ತಾನೆ, ನಂತರ ನೀನು ಎದ್ದು ಮನೆಗೆ ಹೋಗಿಬಿಡುತ್ತೀಯಾ. ಅವನಲ್ಲಿರುವ ಗುರುವನ್ನು ನೀನು ನೋಡಲೇ ಇಲ್ಲ, ಗುರುವನ್ನು ಗುರುತಿಸಲೇ ಇಲ್ಲ. ಗುರುವನ್ನು ಗುರುತಿಸುವ ಕ್ಷಮತೆ, ಅಂತರ್ದೃಷ್ಟಿ ನಿನ್ನಲ್ಲಿಲ್ಲವೇ ಇಲ್ಲ. ಏಕೆಂದರೆ ನಿನ್ನ ಜೀವನದಲ್ಲಿ ನೀನೆಂದಿಗೂ ಗುರುವನ್ನು ಹೃದಯದಲ್ಲಿ ಸ್ಥಾಪಿಸಿಕೊಳ್ಳಲೇ ಇಲ್ಲ. ಅವನ ಮಸ್ತಿಯನ್ನು, ಆನಂದವನ್ನು, ತೃಪ್ತಿಯನ್ನು ನಿನ್ನಿಂದ ಕಾಣಲು ಆಗಲೇ ಇಲ್ಲ. ಮತ್ತು ಇದು ನಿನಗೆ ನಿನ್ನ ಹೃದಯ ಪಕ್ಷ ಜಾಗೃತವಾದಾಗ ಮಾತ್ರವೇ ಸಂಭವವಾಗುತ್ತದೆ. ಆದ್ದರಿಂದಲೇ ನಾನು ನಿನಗೆ ಹೇಳುತ್ತಿರುವುದು ಏನೆಂದರೆ, ನೀನು ಬೇರೇನೂ ಮಾಡುವ ಅವಶ್ಯಕತೆ ಇಲ್ಲ. ನಿನಗೆ ಯಾವುದೇ ಸಾಧನೆಯನ್ನೂ ಸಹ ಮಾಡುವ ಅಗತ್ಯವಿಲ್ಲ. ನಿನಗೆ ಯಾವುದೇ ಮಂತ್ರಜಪವನ್ನೂ ಸಹ ಮಾಡುವ ಅಗತ್ಯವಿಲ್ಲ. ನೀನು ಕೇವಲ ಮಾತ್ರ ಮುಂದೆ ಬಂದು ನನ್ನ ಕೈಯನ್ನು ಭದ್ರವಾಗಿ ಹಿಡಿದುಕೋ ಮತ್ತು ನಾನೆಲ್ಲಿಗೆ ಹೊರಟಿರುವೆನೋ ಅಲ್ಲಿಗೆ ನನ್ನೊಡನೆ ನಡೆದು ಬಿಡು. ನಾನು ನಿನ್ನನ್ನು ಎಂದಿಗೂ ನಡುದಾರಿಯಲ್ಲಿ ಬಿಡುವುದಿಲ್ಲ, ದಾರಿ ತಪ್ಪಿ ಅಲೆದಾಡುವಂತೆ ಮಾಡುವುದಿಲ್ಲ, ನಡುದಾರಿಯಲ್ಲಿ ನಿನಗೆ ಆಯಾಸ ಮಾಡಿಸುವುದಿಲ್ಲ, ಕಷ್ಟ ಕೊಡುವುದಿಲ್ಲ, ತೊಂದರೆಗೀಡು ಮಾಡುವುದಿಲ್ಲ. ನಾನು ನಿನ್ನನ್ನು ಆ ದಡಕ್ಕೆ ಸೇರಿಸಿಯೇ ಬಿಡುತ್ತೇನೆ. ಇದು ನನ್ನ ಗ್ಯಾರಂಟಿಯಾಗಿದೆ ಮತ್ತು ಇದೇ ನನ್ನ ಮತ್ತು ನಿನ್ನ ನಡುವಿನ ಒಪ್ಪಂದ, ಅಗ್ರಿಮೆಂಟ್ ಆಗಿದೆ.
नारायणो त्वं निखिलेश्वरो त्वं माता पिता गुरु आत्मा त्वमेवं ब्रह्मा त्वं विष्णुरुद्रा त्वमेवं सिद्धाश्रमो त्वं गुरुवं प्रणम्यं त्वमेव माता च पिता त्वमेव त्वमेव बन्धुश्च सखा त्वमेव त्वमेव विद्या द्रविणं त्वमेव त्वमेव सर्वं मम देव देवा। त्वदीयं वस्तु निखिलं तुभ्यमेवं समर्पयेत्। जय गुरुदेव। ಪರಮಪೂಜ್ಯ ಗುರುದೇವ್ ಯೋಗಿರಾಜ್ ಸ್ವಾಮಿ ನಿಖಿಲೇಶ್ವರಾನಂದಜಿ ಮಹಾರಾಜರ ಪವಿತ್ರತಮ ದಿವ್ಯ ಚರಣಾರವಿಂದಗಳಲ್ಲಿ ಸಪ್ರೇಮಪೂರ್ವಕ ಸಮರ್ಪಣೆ ಈ ಭಾವಾನುವಾದ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಗುರೂಜಿ ನಿಖಿಲ್ ಸಚ್ಚಿದಾನಂದ